ಎಲ್ರಿಗೂ ನಮಸ್ಕಾರ. ಆ, ಈ ಇಷ್ಟು ದಿನ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಒಂದು 2 ಇಯರ್ಸಿಂದ ಸೈಲೆಂಟಾಗಿ ವರ್ಕ್ ಮಾಡ್ತಾನೇ ಇದ್ವಿ. ಇವತ್ತು ಒಂದು ಸಣ್ಣ ತುಣುಕು ಆಚೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿ ವಿಷಯ. ನಮಗೆ ಆ್ಯಸ್ ಅ ತಂಡ ಇದು ಒಂದು ಸೆಲಿಬ್ರೇಷನ್ನು. ನಮ್ಮ ಸೆಲಿಬ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾ ಬಹು ದೊಡ್ಡ ಶಕ್ತಿ ಅಂದರೆ ನಮ್ಮ ಪ್ರೊಡ್ಯೂಸರು ಕಲ್ಯಾಣ್ ಸರು. ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ಗೂ ಒಂದು ಆಸೆ ಇರುತ್ತೆ, ಒಂದು ಲವ್ ಸ್ಟೋರಿ ಮಾಡಬೇಕು, ಒಂದು ಇದು ಮಾಡಬೇಕು, ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಅಂತ. ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಮಾಡೋರು ಯಾರೂ ಇರಲ್ಲ. ಐತಿಹಾಸಿಕ ಪಿಕ್ಚರ್ ಅಂತ ಅಣ್ಣವ್ರ ಪಿಕ್ಚರ್ಗಳು, ಆಮೇಲೆ ನಮ್ಮ ಅಂಕಲ್ದೆ ಕಲ್ಲರಳಿಯುವಾಗಿ ಪಿಕ್ಚರ್ ನೋಡಿದಾಗೆಲ್ಲ ಒಂದು ಆಸೆ ಮನಸ್ಸಲ್ಲಿ, ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು, ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅಂತ. ಅದನ್ನು ಥ್ಯಾಂಕ್ ಯು ಕಲ್ಯಾಣ್ ಸರ್, ಈ ವೇದಿಕೆ ಮುಖಾಂತರ ಈ ಅವಕಾಶ ಕೊಟ್ಟಿದ್ದಕ್ಕೆ. ಇದಲ್ಲದೆ ನಾನು ಬೇರೆ ವಿಷುವಲ್ಸ್ನ ನೋಡಿದ್ದೀನಿ. ಸುಮ್ಮನೆ ಇವಾಗ ಏನೇ ಮಾತಾಡಿದ್ರು ತುಂಬ ಅತಿಶಯೋಕ್ತಿ ಆಗುತ್ತೆ. ಎಕ್ಸ್ಟ್ರಾಡಿನರಿ ಆಗಿದೆ ವಿಷುವಲ್ಸು. ಕಥೆನೂ ಅಷ್ಟೇ. ಸುಕೇಶ್ ಸರು ಬೌಂಡ್ ಸ್ಕ್ರಿಪ್ಟನ್ನ ತಂದು ಕೊಟ್ಟರು. ಸರ್ ನೀವು ಓದಿ ಆಮೇಲೆ ನಾನು ಬರ್ತೀನಿ ಅಂತ. ಓದಿ ಇಂಟರ್ವೆಲ್ ಟೈಮ್ಗೆ ಒಂಥರ ರೋಮಾಂಚನ ಆಗಿತ್ತು. ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ. ಇದು ನಮ್ಮ ನೆಲದ ಮೊದಲನೇ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಟ್ರೈಬಲ್, ಎಲ್ರಿಗೂ ಗೊತ್ತಿದೆ, ಹಲಗಲಿ ಬೇಡದ ದಂಗೆ ಅಂತ. ಅದನ್ನು ಬೇಸ್ ಮಾಡಿ ಒಂದು ಅದ್ಭುತವಾಗಿ ಕತೆ ಮಾಡಿದ್ದಾರೆ ಸುಕೇಶ್ ಸರು. ನೋಡೋಕೆ ಹಿಂಗಿದ್ದಾರೆ, ಈಸಿಯಾಗಿ ಕಾಂಪ್ರಮೈಸ್ ಆಗಿಬಿಡ್ತಾರೆ, ಎಲ್ಲದನ್ನು ಒಪ್ಕೊಂಡ್ಬಿಡ್ತಾರೆ ಅಂತ. ಬಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಮ್ಮ ಡೈರೆಕ್ಟ್ರು. ಅವ್ರಿಗೆ ಏನು ಬೇಕೋ ಅದು ಬರೋ ತನಕ ಬಿಡೋದೇ ಇಲ್ಲ. ಗುದ್ದಾಡ್ತಾರೆ. ಆ್ಯಂಡ್ ಆ ಗುದ್ದಾಟಕ್ಕೆ ಏನು ಬೆಂಬಲ ಬೇಕೋ, ನೀವೇನು ಸಾಧಿಸಬೇಕು ಅಂತಿದ್ದೀರಾ, ನೀವೇನೇನು ಮಾಡಬೇಕು ಅಂತಿದ್ದೀರಾ, ಅದೆಲ್ಲ ಮಾಡಿ ಸರ್ ಈ ಪಿಕ್ಚರಲ್ಲಿ ಅಂತ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಅವರು ತುಂಬ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು, ಅವರು ಸಿಕ್ಕಾಪಟ್ಟೆ ಪ್ಯಾಷನ್ ಇರೋರು. ಒಂದು ಮಿಡಲ್ ಕ್ಲಾಸ್ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಏನೇನೇನೋ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡಿ ಇವತ್ತು ಅವ್ರದ್ದೇ ಒಂದು ಕನ್ಸ್ಟ್ರಕ್ಷನ್ನು ಅದು ಏನೋ ಇದೆ. ಬಟ್ ಸಿನಿಮಾಗೋಸ್ಕರ ಪ್ರೀತಿ ಮತ್ತು ಅವ್ರ ಪ್ಯಾಷನ್ ನೋಡಿದ್ರೆ ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ನಿಮ್ಮ ಪ್ಯಾಷನ್ನು ಇವತ್ತು ತೆರೆ ಮೇಲೆ ಕಾಣಿಸಿದೆ. ಆ್ಯಂಡ್ ನಮ್ಮ ನಾಯಕರನ್ನ ತೆರೆ ಮೇಲೆ ಐತಿಹಾಸಿಕ ಪಾತ್ರದಲ್ಲಿ ನೋಡೋದೇ ಒಂದು ಖುಷಿ. ಆ್ಯಂಡ್ ಇದಕ್ಕೆ ಸ್ಕೋರ್ ಮಾಡೋದೇ ಇನ್ನೊಂದೊಂದು ಖುಷಿ. ಆ್ಯಂಡ್ ಇನ್ನೇನು ಮಾತಾಡೋದು ಅತಿಶಯೋಕ್ತಿ ಆಗುತ್ತೆ. ಏನಿದ್ರು ಒಂದೊಂದಾಗಿ ಗ್ಲಿಮ್ಸು ಮತ್ತೊಂದು ಬಿಡ್ತಾ ಹೋಗ್ತೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಎಂದಿನಂತೆ ಬೇಕೇ ಬೇಕು. ಇಷ್ಟ ಆಯ್ತಾ ಗ್ಲಿಮ್ಸು? ಸರ್ 6 ಸಾಂಗ್ ಇದೆ, ಜೊತೆಗೆ ಸಣ್ಣ ಬಿಟ್ಟಿದೆ. ಕಥೆನ ಹಾಗೆ ಹೇಳ್ಕೊಂಡು ಹೋಗೋದು. ಆ್ಯಂಡ್ ಟ್ರೈಬಲ್ ಆಗಿರೋದ್ರಿಂದ ಪವರ್ಫುಲ್ ಫೋಕ್ ಇದೆ, ಉತ್ತರ ಕರ್ನಾಟಕದ ಫೋಕ್ ಇದೆ, ಆ ಜನಾಂಗದ ಹಾಡುಗಳಿದೆ. ಅದ್ರ ಜೊತೆಗೆ ಕಮರ್ಷಿಯಲ್ ಆಗಿರುವಂತಹ ಪ್ಲೇಸ್ಮೆಂಟ್ಸು ಇದೆ. ಸಖತ್ತಾಗಿದೆ. ಇದು ಎಷ್ಟು ಬುಡಗಟ್ಟು ಜನಾಂಗದ ಹೋರಾಟ, ಅದು ಇಂಡಿಪೆಂಡೆನ್ಸ್ ಏನೇ ಇದ್ರೂ ಸಿಕ್ಕಾಪಟ್ಟೆ ಕಮರ್ಷಿಯಲಿಗೆ ಸಖತ್ತಾಗಿದೆ ಸರ್ ಸ್ಕ್ರಿಪ್ಟು. ಇಂಡಿಪೆಂಡೆನ್ಸ್ ಅಂದರೆ ಅದೊಂಥರ ಬಂಡಾಯನೇ ಅಲ್ವಾ. ಸೊ ಹಾಡುಗಳು ಅದ್ರ ಪೂರಕವಾಗೇ ಇದೆ. ಬಟ್ ಸಖತ್ತಾಗಿದೆ ಪ್ಲೇಸ್ಮೆಂಟ್ಸ್. ಹೊಸದಾಗಿ ಮಾಡಿದ್ದೀವಿ ಸರ್. ಅಲ್ಲಲ್ಲಿ ಇವಾಗ ಈ ಗ್ಲಿಮ್ಸಲ್ಲೂ ನೀವು ಬೇಡ್ರು ಬೊಮ್ಮ ಅಂತ, ಅವರು ಬೇಡ್ರು ಬೊಮ್ಮ ಅವ್ರ ದೈವ. ಸೊ ಅದನ್ನೇ ನಾವು ಕಮರ್ಷಿಯಲಾಗೂ ಟ್ರೀಟ್ ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬೇಡ್ರು ಬೊಮ್ಮ ಅಂತ ಯೂಸ್ ಮಾಡಿದ್ದೀವಿ. ಫೋಕು ಬ್ಯಾಕ್ಗ್ರೌಂಡ್ ಸ್ಕೋರ್ ಥರನೂ ಟ್ರೀಟ್ ಮಾಡಿದ್ದೀವಿ. ಜಾಸ್ತಿ ಚಾಲೆಂಜ್ ಅಂದರೆ ಹೆಂಡ್ತಿನ ಒಪ್ಸೋದೆ. ಜಾಸ್ತಿ ಮನೇಲಿರಲ್ಲ, ಜಾಸ್ತಿ ಟೈಮ್ ಕೊಡಬೇಕು ಸಿನಿಮಾಗೆ, ಜಾಸ್ತಿ ಪ್ರಿಪ್ರೇಷನ್ ಮಾಡಬೇಕು. ಅದೇ ಸರ್, ಜಾಸ್ತಿ ಮನೇಲಿರಲ್ವಲ್ಲ, ಫಸ್ಟ್ ಚಾಲೆಂಜೇ ಹೆಂಡ್ತಿನ ಒಪ್ಪಿಸ್ಬೇಕು. ಮನೇಲಿರಲ್ಲ, ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿರ್ತೀವಿ. ಉತ್ತರ ಕರ್ನಾಟಕಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಪ್ರೊಡ್ಯೂಸರು. ಅಲ್ಲೆಲ್ಲ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಏನೇನು ಸೌಂಡ್ಸ್ ಇರುತ್ತೆ. ಮತ್ತು 18th ಸೆಂಚುರಿ ಕಥೆ ಆಗಿರೋದ್ರಿಂದ ಅವತ್ತಿನ ಕಾಲಕ್ಕೆ ಏನೇನು ಯೂಸ್ ಮಾಡ್ತಾಯಿದ್ರು ಇನ್ಸ್ಟ್ರೂಮೆಂಟ್ಸು, ಮತ್ತು ಅವತ್ತಿನ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಏನಿತ್ತು, ಯಾವ್ಯಾವ ಥರ ರಿದಮ್ಸ್ ಯೂಸ್ ಮಾಡೋರು, ಚರ್ಮವಾದ್ಯಗಳಿತ್ತು. ಸೊ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಸಿಂಗರ್ಸ್ನ ಮತ್ತು ಅಲ್ಲಿ ಕತೆ ಹೇಳೋರನ್ನ ಆಲ್ರೆಡಿ ನಾವು ರಿಸರ್ಚ್ ಮಾಡಿ ಒಂದಷ್ಟು ಮಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಈ ಗ್ಲಿಮ್ಸ್ ಮಾಡೋಕ್ಕೆ ಆ್ಯಕ್ಚುಲಿ ಒಂದು 4 ತಿಂಗಳಿಂದ ಮಾಡಿದ್ವಿ. ಬಟ್ ಲಾಸ್ಟ್ 1 ವಾರದಿಂದ 4ರಿಂದ 5 ಥರ ಮಾಡಿದ್ವಿ. ಸೊ ಪ್ರಿಪ್ರೇಷನ್ ನಡೀತಾನೆ ಇತ್ತು. ಜಾನ್ವರಿಲೇ ಆ್ಯಕ್ಚುಲಿ ಕಟ್ ಮಾಡಿದರು ನಮ್ಮ ಡೈರೆಕ್ಟ್ರು. ಬಟ್
ಲಾಸ್ಟ್ 1 ವೀಕಿಂದ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿ ಇವತ್ತು ರಿಲೀಸ್ ಮಾಡ್ತಿದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.